ಒಂದು ಕೊಪ್ಪಳದಲ್ಲಿ ಎದೆ ಜಲ್ಲೆನಿಸುವ ಘಟನೆ ನಡೆದು ಹೋಗಿದೆ. ಮಹಡಿ ಮೇಲಿಂದ ಮಗು ಒಂದು ಜಾರಿ ಬಿದ್ದಿರುವಂಥ ಘಟನೆ ನಡೆದು ಹೋಗಿದೆ. ಪಾರಿವಾಳ ನೋಡಿ ಅದನ್ನು ಹಿಡಿಯೋದಕ್ಕೆ ಅಂತ ಹೇಳಿ ಹೋಗಿದ್ದಂಥ ಮಗು ಬಿದ್ದು ಬಿಟ್ಟಿದೆ ಪಾಪ. ಮಗು ಬೀಳುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಹಡಿಯಿಂದ ಬಿದ್ದ 6 ವರ್ಷದ ಮೊಹಮ್ಮದ್ ಹ್ಯಾರಿಸ್ ಪ್ರಾಣಾಪಾಯದಿಂದ ಪಾರಾಗಿದೆ. ಮಗು ತಲೆಗೆ ಗಂಭೀರವಾಗಿ ಗಾಯಗೊಂಡಿದೆ. ಅಬ್ಬಾಸ್ ಅಲಿ ಎನ್ನುವವರ ಮಗು ಮೊಹಮ್ಮದ್ ಹ್ಯಾರಿಸ್ ಬಿದ್ದ ಕೂಡಲೇ ಮಗುವನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಪೋಷಕರು. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆ ಮಗುವಿಗೆ. ಮಹಡಿ ಮೇಲಿಂದ ಬಿದ್ದರೆ ಹೆಂಗಿರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರೋದೇ ಅದು. ಎಸ್, ಈ ದೃಶ್ಯವನ್ನು ನಾವು ಗಮನಿಸಬಹುದು. ಓ ಮೈ ಗಾಡ್, ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿರೋದು ಮಗು, 6 ವರ್ಷದ ಮಗು ಮೊಹಮ್ಮದ್ ಹ್ಯಾರಿಸ್. ಭಯಾನಕವಾಗಿದೆ ಒಂದು ದೃಶ್ಯ. ಒಂದು ತಕ್ಷಣ ಭಯ ಆಗ್ಬಿಡ್ತು ಆ ಒಂದು ದೃಶ್ಯವನ್ನು ನೋಡಿದಾಗ. ಯಾಕಂತ ಹೇಳಿದರೆ ಮೇಲ್ಗಡೆ ಪಾರಿವಾಳಗಳು ಬರ್ತಾ ಇದ್ದುವಂತೆ. ಆ ಪಾರಿವಾಳವನ್ನು ಹಿಡಿಯೋದಕ್ಕೆ ಅಂತ ಹೇಳಿ ಆ ಮಗು ಹೋಗಿದೆ ಮೇಲ್ಗಡೆ. ಆಗ ಕಾಲು ಜಾರಿ ಕೆಳಗಡೆ ರಪ್ಪನೆ ಬೀಳುತ್ತೆ. ನೋಡಿ, ಆ ಸೌಂಡ್ಗೆ ಭಯ ಆಗೋಗ್ಬಿಡುತ್ತೆ ಒಂದು ಕ್ಷಣ. ಕೆಳಗಡೆ ಯಾರೋ ಕೂತ್ಕೊಂಡಿದ್ದಾರೆ ಗಮನಿಸಬಹುದು. ಅವರ ಮುಂದೆನೆ ಬೀಳುತ್ತೆ ಆ ಮಗು ಮೇಲ್ಗಡೆಯಿಂದ. ಓ ಮೈ ಗಾಡ್, ಬೆನ್ನು ಕೆಳಗಾಗಿದೆ. ತಲೆಗೆ ಅಷ್ಟೊಂದು ಗಂಭೀರ ಗಾಯಗಳಾಗಿಲ್ಲ ಅಂತ ಕಾಣಿಸುತ್ತೆ. ಬಟ್ ಬೆನ್ನು ಮೂಳೆ ಏನಾದರೂ ಮುರಿದ್ರೆ ಅಂತೂ ಭಾಳ ಡೇಂಜರ್. ಯಾಕೆ ಅಂತ ಅಂದರೆ ನೋಡಿ, ಅಲ್ಲಿ ಎಷ್ಟು ಮುದ್ದಾಗಿದೆ ಮಗು ಪಾಪ. ಅದಕ್ಕೆ ಹೇಳೋದು, ಪೋಷಕರು ಭಾಳ ಹುಷಾರಾಗಿರಬೇಕು. ಮಕ್ಕಳಿಗೇನೂ ಗೊತ್ತಾಗಲ್ಲ, ಯಾವಾಗ ಏನಾಗ್ಬಿಡುತ್ತೋ ಏನೋ. ಯಾಕೆ ಅಂತ ಹೇಳಿದರೆ ನೋಡಿ, ಈಗ ಅದು ಒಂದು ಆಕಸ್ಮಿಕ ಅಥವಾ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಪಾರಿವಾಳ. ಆ ಪಾರಿವಾಳ ನೋಡಿದಾಗ ಮಕ್ಕಳು ಅಟ್ರಾಕ್ಟ್ ಆಗೋದು ಕಾಮನ್. ಆ ಮಗು ಕೂಡ ಹಾಗೆ ಪಾರಿವಾಳ ಹಿಡಿಯೋದಕ್ಕೆ ಹೋಗಿದೆ. ಹಿಡಿಯೋ ಅಷ್ಟರಲ್ಲಿ ಪಾರಿವಾಳ ಹಾರೋಗಿರ್ಬೋದು. ಆ ಸಂದರ್ಭದಲ್ಲಿ ಏಕಾಏಕಿಯ ಕಾಲು ಜಾರಿ ಮೇಲ್ಗಡೆಯಿಂದ ಕೆಳಗಡೆ ದಪ್ಪನೆ ಬಿದ್ದು ಹೋಗಿಬಿಟ್ಟಿದೆ. ಸೊ ಅಲ್ಲೇ ಇದ್ದಂಥ ಒಂದು ಲೇಡಿ ಆ ಮಗುವನ್ನು ಎತ್ಕೊಳ್ತಾರೆ. ಒಂದು ಪುಟ್ಟ ಮಗು ಅಲ್ಲಿಂದ ಓಡಿ ಬರುತ್ತೆ, ತಲೆ ಮೇಲೆ ಕೈ ಇಟ್ಕೊಳ್ಳುತ್ತೆ. ಅದಾದ ನಂತರ ಅಲ್ಲೇ ಕಿತ್ತಂಥ ಒಂದು ಹುಡುಗಿ ಒಳಗಡೆ ಓಡಿ ಹೋಗುತ್ತೆ. ಎಲ್ಲರೂ ಸೇರಿ ಈಗ ಆಸ್ಪತ್ರೆಗೆ ಆ ಮಗುವನ್ನು ದಾಖಲು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಬಟ್ ಆ ಘಟನೆ ಅಥವಾ ಒಂದು ದೃಶ್ಯ ನೋಡಿ ಹೆಂಗಿದೆ, ಭಯ ಆಗುತ್ತೆ ಆ ಒಂದು ದೃಶ್ಯವನ್ನು ನೋಡಿದಾಗ. ಮೇಲ್ಗಡೆಯಿಂದ ಬಿದ್ದಂಥ ಮಗು ಏನೂ ಆಗದೇ ಇದ್ರೇ ಒಳ್ಳೆಯದು ಪಾಪ. ಕೊಪ್ಪಳದ ಒಂದು ಕಾಲೋನಿಯಲ್ಲಿ ಆಗಿರುವಂಥ ಘಟನೆ ಇದು. ಮಗು ಬೀಳುವ ಭಯಾನಕ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಮೇಲ್ಮಹಡಿಯಿಂದ 6 ವರ್ಷದ ಮೊಹಮ್ಮದ್ ಹ್ಯಾರಿಸ್ ಕೆಳಗಡೆ ಬಿದ್ದಿರೋದು. ಬೆನ್ನು ಕೆಳಗಡೆ ಆಗಿದೆ. ಅಕಸ್ಮಾತಾಗಿ ತಲೆ ಏನಾದರೂ ಅಲ್ಲಿ ಮೆಟ್ಲು ಅಥವಾ ಇನ್ನೇನೋ ಕಲ್ಲುಗಳು ಏನಾದರೂ ಇದ್ದು ಬಿಟ್ಟಿದ್ರೆ ಮಗು ಬದುಕುಳಿಯೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅಷ್ಟು ಗಂಭೀರವಾಗಿ ಗಾಯಗೊಳ್ತಾ ಇತ್ತು. ಬಟ್ ಈಗ ಗಂಭೀರವಾಗಿ ಗಾಯಗೊಂಡಿದೆ. ಬಟ್ ಪ್ರಾಣಕ್ಕೇನು ಹಾನಿ ಆಗಲ್ಲ. ನೋಡಿ, ಜೊತೆಗೆ ಅಲ್ಲೇ ಇದ್ದಂಥ ಒಂದು ಲೇಡಿನೂ ಕೂಡ ಕಿರ್ಚಾಡೋದಕ್ಕೆ ಶುರು ಮಾಡ್ತಾರೆ. ಭಯಾನಕವಾಗಿದೆ ಈ ದೃಶ್ಯ, ಭಯಾನಕವಾಗಿದೆ. ಇಂಥ ಘಟನೆಗಳಾಗಬಾರ್ದು ಅನ್ನೋ ದೃಷ್ಟಿಯಿಂದಾನೇ ಪದೇ ಪದೇ ಪೋಷಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದು. ಮಕ್ಕಳನ್ನು ಮೇಲ್ಮಹಡಿಯಲ್ಲಾಗಿರ್ಬೋದು, ಟೆರಸ್ ಮೇಲೆ ಬಿಟ್ಟಾಗ ಆಗಿರ್ಬೋದು, ಭಾಳ ಅವ್ರ ಮೇಲೆ ಕಣ್ಣಿಡಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಇಂಥ ಘಟನೆಗಳಾಗ್ತವೆ. ಈಗ ಬಿದ್ದ ಕೂಡಲೇ ಮಗುವನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಬ್ಬಾಸ್ ಅಲಿ ಅನ್ನೋರ ಮಗ ಅಂತೆ ಈ ಹ್ಯಾರಿಸ್. ನಗರದ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್. ಹೇಗಿದೆ ಮಗುವಿನ ಆರೋಗ್ಯ, ಏನು ಕಂಡೀಷನ್ ಇದೆ, ಡಾಕ್ಟರ್ಸ್ ಏನು ಹೇಳ್ತಾ ಇದ್ದಾರೆ ಅನ್ನೋದು ಮಾಹಿತಿ ಬರಬೇಕಾಗಿದೆ. ಬಟ್ ಈ ದೃಶ್ಯ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಭಯಾನಕವಾಗಿದೆ. ಮೇಲ್ಗಡೆಯಿಂದ ಕೆಳಗೆ ಬಿದ್ದ ತಕ್ಷಣ ಮಗು ಒಂದು ಚೂರು ಅಳ್ಳಾಡಿಲ್ಲ. ಅಲ್ಲೇ ಇದ್ದಂಥ ಲೇಡಿ ಒಬ್ಬರು ಆ ಮಗುವನ್ನು ಎತ್ಕೊಂಡ್ಬಿಡ್ತಾರೆ. ಅವರು ಕಿರಿಸ್ತಾರೆ ಲಿಟ್ರಲಿ.
ಮೇ ಬಿ ಈ ದೃಶ್ಯದಲ್ಲಿ ಗೊತ್ತಾಗ್ತಾ ಇಲ್ಲ ಅಲ್ಲಿ ಕೂತವರು ದೊಡ್ಡವರ ಅಥವಾ ಚಿಕ್ಕವರ ಅಂತ ಹೇಳಿ. ಬಟ್ ನೋಡಿದರೆ ಚಿಕ್ಕ ಹುಡುಗಿ ಅಂತ ಕಾಣಿಸ್ತಾ ಇದೆ. ಸೊ ಪಾಪ ಆ ಹುಡುಗಿಯು ಕೂಡ ಹೆದರ್ಕೊಂಡು ಒಳಗಡೆ ಹೋಗುತ್ತೆ ಕರಿಯೋಕ್ಕೆ ದೊಡ್ಡವ್ರನ್ನ. ನೋಡಿ, ಆ ಬಿದ್ದ ತಕ್ಷಣ ಮಗು, ಆ ಹುಡುಗಿ ಎತ್ಕೊಳ್ಳುತ್ತೆ ಆ ಮಗುವನ್ನು.